ಸರ್ ನನ್ನ ಹೆಸರು ತಮ್ಮಣ್ಣ ಅಂತೇಳಿ. ಈ ಎರೆಹುಳು, ಎರೆಜಲ, ಎರೆಗೊಬ್ಬರ ಆರ್ಗ್ಯಾನಿಕ್ ಆಗಿ ಒಳ್ಳೆ ಗೊಬ್ಬರ ತಲುಪಿಸ್ತಾ ಇದೀವಿ ಜನಕ್ಕೆ. ಮತ್ತೆ ಹುಳಗಳು ಕೊಡ್ತಾ ಇದೀವಿ. ನಮಗೆ ಎರೆಜಲ ತುಂಬಾ ಕಡಿಮೆ ಬರೋದು. ಒಂದು ದಿನ ಎಲ್ಲ ಬಂದ್ರು ಕೂಡ ಅದು ಒಂದು 3 ಲೀಟರ್ 4 ಲೀಟರ್ ಬರಲ್ಲ. 50 ರೂಪಾಯಿ ಲೀಟರ್ ನಲ್ಲಿ ವರ್ಮಿ ವಾಶ್ ಕೊಡ್ತಾ ಇದೀವಿ. ವರ್ಮಿ ಕಾಂಪೋಸ್ಟ್ ಗೊಬ್ಬರ ಬಂದು ಅದು ಒಳ್ಳೆ ಟೀ ಪೌಡರ್ ತರ ಇರುತ್ತೆ. ಆರ್ಗ್ಯಾನಿಕ್ ಗೊಬ್ಬರ ಅದು 12 ರೂಪಾಯಿ ಕೆಜಿ ಗೊಬ್ಬರ ಕೊಡ್ತಾ ಇದೀವಿ. ಮತ್ತೆ ಎರೆಹುಳು ಬಂದು 500 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದೀವಿ. ಪೌಡರ್ ಹಾಕ್ಬೇಕಂದ್ರೆ 3 ತಿಂಗಳು 3.5 ತಿಂಗಳು ಟೈಮ್ ತಗೊಳುತ್ತೆ. ವರ್ಷಕ್ಕೆ ಒಂದು 4 ಬ್ಯಾಚ್ ಸಿಗುತ್ತೆ. ಮಿನಿಮಮ್ 400 ಕೆಜಿ ಮೇಲ್ ಹುಳ ಇದೆ. ಒಂದು ತೊಟ್ಟಿಲಿ 400 ಕೆಜಿ 500 ಕೆಜಿ ಹುಳ ಇರುತ್ತೆ. ಗೊಬ್ಬರಗಳು ಕ್ವಾಲಿಟಿ ಬರ್ಬೇಕಂತಂದ್ರೆ ನೆರಳಿರ್ಬೇಕು ಜಾಸ್ತಿ. ಇದಕ್ಕೆ ಬಿಸಿಲು ಬಿದ್ರೆ ಅಂತ ಕ್ವಾಲಿಟಿ ಬರಲ್ಲ. ಮತ್ತೆ ಮೊಟ್ಟೆಗಳಿರುತ್ತೆ ಜಾಸ್ತಿ. ಇದರಲ್ಲಿ ಮೊಟ್ಟೆ ಸಿಕ್ಕಾಪಟ್ಟೆ ಮೊಟ್ಟೆ ವರ್ಷ ಇರುತ್ತೆ. ಮತ್ತೆ ವರ್ಮಿ ವಾಶಲು ಮೊಟ್ಟೆ ಇರುತ್ತೆ. ಎರೆಹುಳುಗಳು ಅವ್ರ ತೋಟದಲ್ಲೂ ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಪ್ರತಿಯೊಂದು ನೋಡಿ, ಬಟರ್ ಫ್ರೂಟ್ ಇಂದ ಹಿಡಿದು ಮಾವು, ಸೀತಾಫಲ ಅದಕ್ಕೆಲ್ಲ ತಗೊಂಡೋಗಿದ್ದಾರೆ. ನಿಂಬೆ ತಗೊಂಡೋಗಿದ್ದಾರೆ. ಬೆಂಗಳೂರು ಟೆರೆಸ್ ಗಾರ್ಡನ್ ಅವರು, ಈ ಲಾನ್ ಆಗಿನ ಮಾಡುವಂತವ್ರು ಇರ್ತಾರಲ್ಲ ಅವರುಗಳು. ಮತ್ತೆ ಸ್ಕೂಲ್ನವರೆಲ್ಲ ನನಗೆ ಜಾಸ್ತಿ ಗೊಬ್ಬರಗಳು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ನೋಡಿ, ಬಾಳೆ ಹಾಕ್ತಾ ಇದೀವಿ, ಪೊಟಾಶ್ ಜಾಸ್ತಿ ಇರುತ್ತೆ ಅದರಲ್ಲಿ. ನುಗ್ಗೆ ಹಾಕ್ತಾ ಇದೀವಿ, ಅದರಲ್ಲಿ ನೈಟ್ರೋಜನ್ ಜಾಸ್ತಿ ಇದೆ. ಮತ್ತೆ ಅಕ್ಸೆ ಹಾಕ್ತಾ ಇದೀವಿ. ತೆಂಗಿನ ಮೊಟ್ಟೆಗಳನ್ನ ಫಸ್ಟ್ ಒಂದ್ ಲೇಯರ್ ಜೋಡಿಸ್ತೀವಿ. ಒಂದ್ ಕಡೆಯಿಂದ ಒಂದ್ ಲೇಯರ್ ಬಾಳೆ ಎಲೆ ಮತ್ತೆ ಬಾಳೆ ದಿಂಡು ಅದನ್ನೆಲ್ಲ ಕಟ್ ಮಾಡಿ ಹಾಕ್ಸ್ತೀವಿ. ಮತ್ತೆ ನುಗ್ಗೆದು ಪೌಡರ್ ಏನ್ ಮಾಡ್ಸಿರ್ತೀವಿ, ಆ ಪೌಡರ್ ಎಲ್ಲ ತುಂಬ್ತೀವಿ. ತಿರ್ಗಿ ಒಂದ್ ಲೇಯರ್ ಗೊಬ್ಬರ ಹಾಕ್ತಿವಿ. ಕೈನಲ್ಲಿ ಇಟ್ಕೊಂಡ್ರು ಕೂಡ ಫೈನಲ್ ಏನಾಗ್ತದೆ, ಇದು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಟೀ ಪೌಡರ್ ತರ ಆಗಿರುತ್ತಲ್ಲ, ಇದು ಕಚ್ಕೊಡೋದಿಲ್ಲ, ಕೈಗೆ ಕೂಡ ಕಚ್ಕೊಡಲ್ಲ. ಈ ವರ್ಮಿ ವಾಸು ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ. ನಾವ್ ಅದ್ರಲ್ಲಿ ಸಿಕ್ಕಾಪಟ್ಟೆ ಹೋಗೋದು. ಎಲ್ಲಾ ಭಾಗದವರು ಕಳಿಸ್ಕೊಡಿ ಅಂತ ನಾನು ಟ್ರಾವೆಲ್ಸ್ ಗಳಲ್ಲಿ ಕಳಿಸ್ಕೊಡ್ತೀನಿ.